ಓ ಪಲ್ಲವಿ ಮೇಡಮ್, ನೀವು ಬ್ಯಾಂಕಿಗೆ ತುಂಬ ದೂರ ಬಂದ್ರಪ್ಪ. ಹ್ಞೂ ರೀ, ಬರಬೇಕಾದ ಸಂದರ್ಭ ಬಂದೈತಿ, ಅದಕ್ಕೆ ಬಂದೀನಿ. ಹೆಂಗೆ ನಡೆದೈತಿ ವರ್ಕ್ ಎಲ್ಲ? ಓಹ್, ನಮ್ಮದೆಲ್ಲ ಚಲೋ ನಡೆದೈತೆ ರೀ ಮೇಡಮ್. ಇವರು ಸಿದ್ಧಾರ್ಥ ವೆಂಚರ್ಸ್ ಐತಲ್ಲ, ಹಾಂ, ಅವರ ತಮ್ಮನ ಹೆಂಡತಿ ಪಲ್ಲವಿ ಅಂತ. ಓ ಐ ಸಿ. ಹೇಗಿದ್ದೀರಾ ಮೇಡಮ್? ಓಹೋ, ಬ್ಯಾಂಕ್ ಒಳಗೆ ಕನ್ನಡ ನಿಮ್ಮನ್ನು ನೋಡ್ರೆ ಕನ್ನಡ ಬರ್ತದೆ ಅನ್ಸಂಗಿಲ್ಲ, ಅಂದರೂ ಭಾಳ ಚಲೋ ಕನ್ನಡ ಮಾತಾಡ್ತೀರಿ. ಮೇಡಮ್, ಈಗ ಬ್ಯಾಂಕಿನ ರೂಲ್ಸ್ ಎಲ್ಲ ಭಾಳ ಚೇಂಜ್ ಮಾಡಿಬಿಟ್ಟೇವ್ರಿ. ನಾವು ಕನ್ನಡ ಮಾತಾಡೋಕೆ ಬಂದ್ರಷ್ಟೇ ನಾವು ತೊಗೊಳೋದು ಈಗ ನಮ್ಮ ಬ್ಯಾಂಕಿಗೆ. ಇಲ್ಲಾಂದ್ರೆ ಭಾಳ ಜಗಳಾಕವ್ರಿ, ಭಾಳ ಲಪಡಾಕವು. ಯಾಕಂತಂದ್ರೆ ಎಲ್ಲ ನಮ್ಮ ಕನ್ನಡ ಜನತೆ ಕನ್ನಡನ ಕೇಳ್ತೈತಿ. ಬ್ಯಾಂಕ್ನಾಗ ವ್ಯವಹಾರ ಮಾಡ್ಬೇಕಂದ್ರೆ ಕನ್ನಡ ಬರಬೇಕು. ಯಾಕಂದ್ರೆ ನಮ್ಮ ಎಲ್ಲ ಜನರಿಗೂ ಬೇರೆ ಭಾಷೆ ಬರೋಂಗಿಲ್ಲ. ನಾವು ಕನ್ನಡದವ್ರಾಗಿ ಬೇರೆ ಭಾಷೆ ಯಾಕೆ ಮಾತಾಡ್ಬೇಕು? ಅದಕ್ಕೆ ಬ್ಯಾಂಕ್ನವ್ರ ಕನ್ನಡ ಮಾತಾಡೋಂಗೆ ನಾವೆಲ್ಲರೂ ಮಾಡ್ಬೇಕು. ಚಲೋ ರೀ, ಇದಂತೂ ಭಾಳ ಚಲೋ ಕೆಲಸ. ನನಗೆ ಇದನ್ನು ಕೇಳಿ ಭಾಳ ಖುಷಿ ಆಯ್ತು. ಎಲ್ಲರೂ ಕನ್ನಡದೊಳಗೆ ಮಾತಾಡಬೇಕು, ಕನ್ನಡದೊಳಗೆ ವ್ಯವಹರಿಸ್ಬೇಕು. ನಾವು ಕನ್ನಡ ನಾಡನ್ನ ಹುಟ್ಟಿವಿ ಅಂತಂದ್ಮೇಲೆ, ಕನ್ನಡ ಮಣ್ಣೊಳಗೆ ಇರ್ತೀವಿ ಅಂತಂದ್ಮೇಲೆ ನಮ್ಮ ಹಕ್ಕದ ಕನ್ನಡನ ಮಾತಾಡಬೇಕು, ಬರ್ಲಾರಿಗೂ ಕನ್ನಡನ ಕಲಿಸ್ಬೇಕು. ಓಹೋ ಮೇಡಮ್, ಮಿಸ್ಟರ್ ಸತೀಶ್ ಅಲ್ಲ? ಹೌದು ಮೇಡಮ್. ಸರಿ, ಓಕೆ. ನಾನು ಹೇಳಿದ್ದೆಲ್ಲ ನೆನಪೈತಲ್ಲ ಫೋನ್ ಒಳಗೆ? ಹಾಂ ಮೇಡಮ್, ಎವ್ರಿಥಿಂಗ್ ಇಸ್ ಫೈನ್. ನನಗೆಲ್ಲ ಗೊತ್ತಿದೆ. ಫೈಲ್ ಕೊಡಿ, ನಾನು ಎಲ್ಲ ಪ್ರೊಸೆಸ್ ಮಾಡಿ ನಿಮ್ಮ ಅಕೌಂಟಿಗೆ ಅಮೌಂಟ್ನ ಡ್ರಾ ಮಾಡಿಸ್ತೇನೆ, ವಿತ್ಡ್ರಾಲ್ ಮಾಡಿಸ್ತೀನಿ. ಇವತ್ತು 1 ಡೇ ಬೇಕು ಮೇಡಮ್ ಇದು ಪ್ರೊಸೆಸ್ ಆಗಲಿಕ್ಕೆ. ನಾಳೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಜಮಾ ಆಗಿರುತ್ತೆ. ಓಹೋ, ಅಷ್ಟು ಬೇಗನಾ? ಈಗೆಲ್ಲ ಬ್ಯಾಂಕಿಂಗ್ ಪ್ರೊಸೆಸ್ ಭಾಳ ಫಾಸ್ಟ್ ಇದೆ ಮೇಡಮ್. 10 ಲಕ್ಷ ಅಲ್ವಾ, ದೊಡ್ಡ ಅಮೌಂಟ್ ಆಗಿದ್ದು ಚೂರು ಲೇಟ್ ಆಗ್ತಿತ್ತು. 10 ಲಕ್ಷ ಸಿದ್ಧಾಂತ ವೆಂಚರ್ಸಿಗೆ ಲೋನ್ ಕೊಡೋದು ಚಿಟ್ಟಿಗೆ ಹೊಡೆದಷ್ಟು ಕೆಲಸ ಮೇಡಮ್. ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಏನು ಬೇಕಾಗಿಲ್ಲ ನಮಗೆ. ಹಾಂ ಮಿಸ್ಟರ್ ಸತೀಶ್, ನಾನು ಹೇಳಿದ್ದು ಎಲ್ಲ ನೆನಪೈತಲ್ಲ? ನಿಮಗೂ ಇಷ್ಟು ಕಮಿಷನ್ ಅಂತ ಕೊಡ್ತೀನಿ. ಅದರ ವ್ಯವಹಾರ ಭಾಳ ಸೂಕ್ಷ್ಮವಾಗಿರಬೇಕು, ಗುಟ್ಟಾಗಿರಬೇಕು, ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ ಮೇಡಮ್, ನೀವು ಬಿಡಿ, ಅದ್ರ ಬಗ್ಗೆ ಟೆನ್ಷನ್ ಬಿಡಿ. ಫೈಲ್ನ ಕೊಡಿ. ತಗೋರಿ ಸರ್ ಫೈಲ್. ಮಿಸ್ಟರ್ ತಗೋರಿ ಫೈಲ್. ಬೇಗ ಮೂವ್ ಮಾಡಿರಿ. ಮೇಡಮ್ ಅವ್ರಿಗೆ ಅಮೌಂಟ್ ಭಾಳ ಎಸೆನ್ಷಿಯಲ್ ಐತಿ. ಲಗುನ ಅವ್ರ ಅಕೌಂಟಿಗೆ ಅಮೌಂಟ್ ಹೋಗಬೇಕು. ಸರಿ ಮಿಸ್ಟರ್ ಸತೀಶ್, ನಿಮ್ಮ ಜೊತೆ ಒಂಚೂರು ಪರ್ಸ್ನಲಾಗಿ ಮಾತಾಡಬೇಕು. ನೋಡ್ರಿ ಆ ಕಡೆ. ಅಯ್ಯೋ ಪರವಾಗಿಲ್ಲ ಮೇಡಮ್, ಇಲ್ಲೇ ಮಾತಾಡ್ರಿ. ನೋಡಿ ಮಿಸ್ಟರ್ ಸತೀಶ್, ಕೆಲಸ ಬೇಗ ಆಗಬೇಕು. ಸಿದ್ಧಾರ್ಥ ವೆಂಚರ್ಸ್ಗೆ ಲೋನ್ ಕೊಡ್ತಿರೋದೇನೋ ನಿಜ, ಆದರೆ ಸಿದ್ಧಾರ್ಥನ ಅಕೌಂಟಿಗೆ ರೊಕ್ಕ ಹೊಂಟಿಲ್ಲ, ನನ್ನ ಅಕೌಂಟಿಗೆ ರೊಕ್ಕ ಹೊಂಟಿದೆ. ಆ್ಯಕ್ಚುಲಿ ಅದು ನನ್ನ ಅಕೌಂಟು ಅಲ್ಲ, ಬೇರೆ ಅಕೌಂಟ್. ಡೈರೆಕ್ಟಾಗಿ ನನ್ನ ಅಕೌಂಟಿಗೆ ಅಮೌಂಟ್ ಬಂದುಬಿಟ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಲ್ಲ, ಅದಕ್ಕೆ ಬ್ಯಾಡ್ ಅಂಥೇಳಿ ಒಬ್ಬರು ಬೇರೆ ಅಕೌಂಟ್ನ ಕೊಟ್ಟೀನಿ. ಆ ಅಕೌಂಟಿಗೆ ಅಮೌಂಟ್ ಜಮಾ ಆಗಬೇಕು. ಆದ ತಕ್ಷಣ ನಿಮಗೆ ಎಷ್ಟು % ಕಮಿಷನ್ ಹೋಗಬೇಕೋ ನಿಮ್ಮ ಅಕೌಂಟಿಗೆ ಆಲ್ರೆಡಿ ಬಂದಿರುತ್ತೆ. ಓಕೆ? ಅಯ್ಯೋ ಮೇಡಮ್, ನೀವು ಹೇಳೋದು ಹೆಚ್ಚ, ನೀವು ಹೇಳಿದಂಗೆ ಮಾಡೋದು ಹೆಚ್ಚ. 10% ಕಮಿಷನ್ ಕೊಡ್ತೀರಿ ಅಂದಮೇಲೆ 10 ಲಕ್ಷಕ್ಕೆ ನಾನು ಯಾಕೆ ಅಲ್ಲ ಅನ್ಲಿ? ನೀವು ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತೀನಿ. ನಾಳೆ ಇಷ್ಟೊತ್ತಿಗೆ ವಿತಿನ್ 24 ಅವರ್ಸ್ ವರ್ಕಿಂಗ್ ಅವರ್ಸ್ ಒಳಗೆ ನಿಮ್ಮ ಅಮೌಂಟು ನಿಮ್ಮ ಅಕೌಂಟಿಗೆ ಸೇರ್ತಿರ್ತೈತಿ. ಆಮೇಲೆ ನನಗೆ ಬರಬೇಕಾದ ಕಮಿಷನು ನನಗೆ ಬಂದುಬಿಡ್ಬೇಕು. ಓಕೆ ಮಿಸ್ಟರ್, ಯಾವುದೂ ಪ್ರಾಬ್ಲಮ್ ಆಗಬಾರ್ದು. ಪ್ರಾಬ್ಲಮ್ ಆದರೆ ಅದು ನನ್ನ ಕೂತಿಗಂತೂ ಬರಲೇಬಾರ್ದು. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಯಾಕಂದರೆ ಸಿದ್ಧಾರ್ಥನ ಕಣ್ಣ ಇವಾಗ ನಮ್ಮ ಮೇಲೆ ಐತಿ. ನಮ್ಮನ್ನು ಫಾಲೋ ಮಾಡೋಕ್ಕೆ ಅವನ ಅಸಿಸ್ಟೆಂಟ್ ಬೇರೆ ಕಳ್ಸಾನ ಹಿಂದಿಂದ. ಅಷ್ಟು ಗೊತ್ತಾಗಿಲ್ಲ ನನಗೆ. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇವ್ರ ಮನೆಗೆ ಸೊಸಿನ ಆಗೇನಂತೆ. ಒಂದು ಸಣ್ಣ ಸಿದ್ಧಾರ್ಥನ ಒಂದು ನಡೆ ನನಗೆ ಗೊತ್ತಾಗಿಲ್ಲ, ಅವ್ನು ಫಾಲೋ ಮಾಡೋಕ್ಕೆ ಬಂದಾನ. ಆ್ಯಕ್ಚುಲಿ ಅವ್ನು ಕಣ್ ತಪ್ಪಿಸ ನಾವು ಇಲ್ಲಿ ಬಂದ್ವಿ. ಏನು ಸಿದ್ಧಾರ್ಥ ಅವರಿಗೆ ಅನುಮಾನ ಬಂದೈತಾ? ಬಂದೈತಿ. ಹಿಂದೊಂದು 2-3 ಸಲ ಹಿಂಗೆ ಮಾಡೇನ, ಆದ್ರೆ ಒಂದು ಚೂರು ಗೊತ್ತಾಗಿಲ್ಲ ಅವಂಗೆ. ಈ ಸಲ ಹೆಂಗೆ ಗೊತ್ತಾಗಿತ್ತೋ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಸೇಫ್ಟಿ ಒಳಗೆ ನಾ ಅದೇನಿ. ಆ ಸೆಕ್ರೆಟ್ರಿ ಕಣ್ ತಪ್ಪಿಸು ಅಂತೂ ನಾನು ಬಂದೀನಿ. ತಲೆ ಕೆಡಿಸ್ಕೊಬೇಡಿ, ನಾ ಇಲ್ಲಿ ಭಾಳ ತಿಲ್ಲಂಗಿಲ್ಲ. ನಿಮ್ಮ ಕೆಲಸ ನೀವು ಮಾಡಿರಿ. ನಾನು ಬರ್ತೇನೆ. ಸರಿ ಮೇಡಮ್. ಓಕೆ, ಕೇರ್ಫುಲ್ ರೀ. ನಡ್ರಿ ಹೋಗೋಣ. ಹಾಂ ನಡಿ. ಓ, ಫೋನ್ ಬರಾಕತ್ತೈತಿ. ಹಲೋ. ಹಲೋ ಶಶಿ, ಏನು ಮಾಡತ್ತಿ? ಏನಿಲ್ರಿ, ಕೂತಿದ್ದೆ ಖಾಲಿ. ನೀವು? ನಾನು ಏನಿಲ್ಲ ಅಂದಂಗೆ. ಈಕಿ ಅವ್ವ ಫೋನ್ ಹಚ್ಚಿದ್ಲಂತ, ಪೂಜಾಗಳು. ಅವಾಗ ಆಂಟಿಗೆ ಫೋನ್ ಹಚ್ಚಿದ್ಲಂತ, ಗಿರ್ಜಂಟಿಗೆ. ಪೂಜಾ ಹಾಕೋವಲ್ನತ ಅಂತ ಬರಕ್ಕೆ. ಏನು ಪೂಜಾ ವಲ್ಲನದ ಅಂತ? ಏಕೆ?
ಏನಪ್ಪ ಕೆಲಸ ಎಕ್ಸಾಮ್ ಅದಾವಂತ. ಎಕ್ಸಾಮ್ ಏನು ಶುಕ್ರವಾರ ಮುಗಿತಾವ ಅಂತ ಅಂದರೂ ಬರಂಗಿಲ್ಲ ಅಂತಕ್ಕೆ. ಅಕ್ಕಿ ಬರಲಿಲ್ಲ ಅಂದ್ರೆ ಏನು ಮಜಾ ಇರ್ತೈತಿ? ಅಕ್ಕಿ ಬರಲಿಲ್ಲ ಅಂದ್ರೆ ನಮ್ಮ ಅಣ್ಣಗೆ ಬಾ ಬೇಜಾರು ಆಗ್ಬಿಡ್ತೈತಿ. ಅಕ್ಕಿ ಬರ್ತಾ ಅಂತೇಳಿ ಹ್ಞೂ ಅಂದಾನಿಗೆ ಬರಾಕ. ಹಿಂಗಾದ್ರೆ ಕೆಲಸ ಕೆಡ್ತೈತಿ. ಇನ್ನೊಂದು ಕೆಲಸ ಮಾಡಿರಿ, ನೀವೇ ಫೋನ್ ಹಚ್ಚಿರಿ, ನಿಮ್ಮ ಚಿಕ್ಕವಾಗ ಫೋನ್ ಹಚ್ಚಿ ಆ ಪೂಜಾ ಜೊತೆ ಡೈರೆಕ್ಟಾಗಿ ಮಾತಾಡ್ರಿ. ಅಲ್ಲ ಕಿವಲ್ಲಿ ಏನತ್ತಾಳಂತ. ಒಲ್ಲೆ ಅಂದ್ರೆ ನೀವೊಂದ್ಸಲ ಫೋರ್ಸ್ ಮಾಡಿ ಕೇಳ್ರಿ. ಒಂದೇ ಸಲ ಬಾ ಅಂದ್ರೆ ಎಲ್ಲರಿಗೂ ಒಲ್ಲೆ ಅಂತ ಅಂತಾರೋ ಏನು, ಒಂದೇ ಸಲ ಕರೆದ ತಕ್ಷಣ ಹ್ಞೂ ಅಂತ ಒಪ್ಕೊಂಬಿಡೋದು ಅಂತೇಳಿ ಒಮ್ಮೊಬ್ಬ ಹಂಗೆ ಅಂತಾರೆ. ಕೇಳ್ಬೇಕು ಇನ್ನೊಂದ್ಸಲ, ಒಂದ್ಸಲ ಬಿಟ್ಟು 2 ಸಲ ಕೇಳಬೇಕು, ಬರ್ತಿರ್ತಾರೆ. ಇಲ್ಲ ನಂಬರ್ ನಂಗೆ ಕಳಿಸ್ರಿ, ನಾನು ಮಾತಾಡ್ತೀನಿ ಆಕಿ ಜೊತೆ. ಆಯ್ತು ಬಿಡುವ, ನಾನು ಒಂದು ಸಲ ಫೋನ್ ಮಾಡಿ ನೋಡ್ತೀನಿ ಏನಂತಾಳು. ನನಗೂ ಹ್ಞೂ ಅನ್ನಲಿಲ್ಲ ಅಂದ್ರೆ ನೀ ಫೋನ್ ಮಾಡಿ ಮಾತಾಡು ಅಂತ ಆಯಿತಾ? ಸರಿ ಆಯ್ತು. ಇವಾಗ ಫೋನ್ ಬರತ್ತಿತ್ತು ನನ್ನಂತ. ಯಾರ್ಲೇ? ಹಾಂ ಅವ್ರು ನಾನು ಹಚ್ಚ ನೋಡು. ಎತ್ತಿ ಮಾತಾಡ, ಉಚ್ಪೇಲಿ. ಹಲೋ ಅರುಣ, ಹೇಳ್ತಾ ಹೆಂಗದಿ? ಆರಾಮದಿಯಾ? ಹ್ಞೂ ಬೆಚ್ಚಗವ, ನಾ ಆರಾಮದೀನಿ. ನೀ ಹೆಂಗದಿ? ನಾನು ಆರಾಮದೆ ನೋಡಪ್ಪ. ನೀನು ಫೋನ್ ಮಾಡಿಬಿಟ್ಟು ಏನು ಸಿಗೋ ನೆನಪಾಗ್ಯಾನ? ಏನಿಲ್ಲ, ಅವ ಫೋನ್ ಹಚ್ಚಿದ್ಲಲ್ಲ ಪೂಜಾನ ಟ್ರಿಪ್ಪಿಗೆ ಕಳ್ಸೋದಕ್ಕೆ. ಪೂಜಾ ಯಾಕೋ ಒಲ್ಲೆ ಅಂದ್ಲಂತ. ಅದಕ್ಕೆ ಶಶಿಗೆ ಹೇಳಿದ್ನಿ ಪೂಜಾ ಒಲ್ಲೆನತ್ರ ಅಂಥೇಳಿ. ಶಶಿ ಕೇಳವಾಳ, ಇಲ್ಲ ಪೂಜಾ ಬಂದ್ರೆ ನಾ ಬರ್ತೀನಿ, ಪೂಜಾನು ಕರ್ಕೊಂಡು ಹೋಗುನು ಅಂತ ನಿಂತಾಳೆ. ಹಿಂಗಾಗಿ ಮತ್ತು ನಾನು ಫೋನ್ ಹಚ್ಬೇಕಾಗಿ ಬಂತು. ಯಪ್ಪ ನಮ್ಮದೇನು ಇಲ್ಲ ಬಿಡಯಪ್ಪ, ನಾ ಅಂತೂ ಹೋಗ ಅಂತಾನೆ ಅಕ್ಕಿಗೆ. ಅಕ್ಕಿನ ನೋಡಿ ನಾವು ಅಲ್ಲೇ ನನ್ನ ಎಕ್ಸಾಮ್ ಅದಾವು ಆತದಾವು ಇದೆ, ಶುಕ್ರವಾರ ಎಕ್ಸಾಮ್ ಮುಗಿತಾ ಹೋಗಿ ಬರೋಕವಾ ಅಂತಂದ್ರೆ ಕೇಳವಾಳ. ಅಲ್ಲ ಏನಂತಕ್ಕೆ ಪ್ರಾಬ್ಲಮ್ಮು? ಯಾರು ನಾವ ಎಲ್ಲ ಬರತ್ತಿದ್ದು? ಸಿಂಚನ ಅದು ಏನರ ಅಂದಿದ್ದ ಅಂತೇಳಿ ಹಂಗೆ ಮಾಡತ್ತಾಳ ಮತ್ತಕ್ಕಿ. ಹ್ಞೂನಪ್ಪ, ಅಕ್ಕಿ ನಮಗೆ ಸೇರಂಗಿಲ್ಲ, ಸುಮ್ಮ ಯಾಕೋರ ಜೊತೆ ಹೋಗ್ಬೇಕು ಬಿಡು ಅಂತಂದ್ಲು ಒಂದು ಮಾತು. ಹಿಂಗಾಗಿ ನಾನು ಸುಮ್ಮ ಆಗ್ಬಿಟ್ಟೆ. ನೋಡೋ ನೀನು ಎಂಗೇಜ್ಮೆಂಟ್ನಾಗ ಹಂಗೆ ಮಾಡಿದ್ಲ ಅಕ್ಕಿ. ಹಿಂಗಾಗಿ ಇರ್ಲಿ ಬಿಡಕ್ಕೆ, ಏನು ಮನಸ್ಸಿಲ್ಲದ್ರೆ ಸುಮ್ಮನೆ ಯಾಕೆ ಒತ್ತಾಯ ಮಾಡಿ ಕಳಿಸ್ಬೇಕು ಅಂತೇಳಿ ನಾನು ಏನು ಹೇಳಕ್ಕೆ ಹೋಗಲಿಲ್ಲ ಪಾಕಿಗೆ. ನೋಡಿ ಚಿಕ್ಕವ್ವ, ನಾ ಇರ್ತೀನಿ, ಶಶಿ ಇರ್ತಾಳೆ, ಎಲ್ಲರೂ ಇರ್ತೀವಿ. ನಾವು ಕರ್ಕೊಂಡು ಹೋಗಿ ಚಂದ ಕರ್ಕೊಂಡ್ಬರ್ತೀವಿ. ನೀ ಏನು ತಲೆ ಕೆಡ್ಸ್ಕೊಬಿಡ, ಕಳ್ಸಕ್ಕಿನಿ. ಇಲ್ಲ ಫೋನ್ ಕೊಡು, ನಾ ಮಾತಾಡ್ತೀನಿ ಅಕ್ಕಿ ಜೊತೆ. ಆತು ಬಿಡಪ್ಪ, ನನ್ನ ಮಾತಿಗಂತೂ ಬಗ್ವಾಳ, ನೀನೇ ಮಾತಾಡ ಅಕ್ಕಿ ಜೊತೆ. ಏ ಪೂಜಾ, ನಿಮ್ಮ ಮನೆ ಮಾತಾಡ್ತಾನೆ ನನ್ನ ಬಾಯ್ಲಿ. ನನ್ನ ಕೈಯಾಗ ಫೋನ್ ಕೊಡ್ಬೇಡ ಅಂತ ಹೇಳೇನ್ಲೋ ನಿನಗೆ. ಏ ಹುಚ್ಚಪ್ಯಾಲಿ ಬಾಯ್ಲಿ ಮಾತಾಡ್ಬಾ. ಹಲೋ, ಹಾಂ ಹೇಳಣ್ಣ. ಯಾಕೆ ಪೂಜಾ, ಯಾಕೆ ಬರೋಂಗಿಲ್ಲ ಅಂದು? ಏನು ಸಮಸ್ಯೆ? ಏನಾದ್ರು ಸಮಸ್ಯೆ ನಂಗೆ ನಮ್ಮ ಜೊತೆ ಬಂದರೆ? ಏನು ನಮ್ಮ ಜೊತೆ ಬರೋಕೆ ನಿಂಗೆ ಇಷ್ಟ ಇಲ್ಲ? ಏ ಹಾಗೇನಿಲ್ಲಣ್ಣ, ಅದಕ್ಕೇನಿಲ್ಲ. ಬರಬೇಕಂತ ಇತ್ತು. ಈ ಸುಮ್ಮ ಯಾಕೀಗ ಈಗರ ಎಕ್ಸಾಮ್ ಮುಗ್ದವಣ್ಣ, ಅದಕ್ಕೆ ನಂಗೇನು ಬರೋಕೆ ಇಷ್ಟ ಇಲ್ಲ. ನೀವು ಅಷ್ಟೇ ಹೋಗಿ ಬಂದುಬಿಡ್ರಿ. ಯಾಕೆ ಇಷ್ಟ ಇಲ್ಲ? ನಿಮ್ಮ ವೈನಿ ನೀ ಬಂದ್ರೆ ಬರ್ತೀನಿ ಅಂತ ಹೇಳ, ನಂಗೆ ಅದೆಲ್ಲ ಗೊತ್ತಿಲ್ಲ. ಸುಮ್ಮನೆ ರೆಡಿಯಾಗಿ ಶನಿವಾರ ನಾ ಬಂದು ಕರ್ಕೊಂಡು ಹೋಗ್ತೀನಿ. ಅಲ್ಲಣ್ಣ ಅದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ನಾನು ನಿನ್ನ ಮಾತೇನು ಕೇಳಂಗಿಲ್ಲ. ಸುಮ್ಮನೆ ರೆಡಿಯಾಗು ಬರೋದಷ್ಟ. ನೀನು ಏನು ಸಮಸ್ಯೆ ಆಗ್ಲಾರ್ದಂಗೆ ನಾ ಕರ್ಕೊಂಡು ಹೋಗಿ ಕರ್ಕೊಂಬರ್ತೀನಿ. ಆ ಜವಾಬ್ದಾರಿ ನಂದು, ನೀ ತಲೆ ಟೆನ್ಷನ್. ರೆಡಿ ಆಗೋದಷ್ಟ ತಲೆ ಅಷ್ಟ, ಮತ್ತೇನಿಲ್ಲ. ಅಕ್ಕ ಎಲ್ಲೇ? ನಾನು ಬರ್ತೇನೆ, ನನ್ನ ಕರ್ಕೊಂಡು ಹೋಗ. ಸುಮ್ಮಿರ್ಲಾ. ಯಾರ್ದು? ಅಪ್ಪ್ಯಾನವ? ಸುಮ್ಮಿರು ಅಂತ ಹೇಳಿದ್ಲು. ಹ್ಞೂ ಅಣ್ಣ ಅಪ್ಪ, ನಾನು ಬರ್ತೇನೆ ಅನ್ನತ್ತಿದ್ದ, ಅದಕ್ಕೆ ಸುಮ್ಮಿರು ಅನ್ನತ್ತೀನಿ. ನಾನು ಕರಿಬೇಕಂತ ಮಾಡಿದ್ನಿ. ಅವ ಅಂದ ಆತು, ಅವನು ಕರ್ಕೊಂಡು ಇಬ್ಬರು ಕೂಡ ಕರ್ಕೊಂಡು ಹೋಗ್ತೇನಂತ ಆತ. ಸರಿ ಅಣ್ಣ, ಆಯ್ತು ತಗೋ, ನಾ ರೆಡಿ ಆಗಿರ್ತೇನೆ. ನೀವು ಇಷ್ಟು ಹೇಳಕತ್ತಿದ್ಮೇಲೆ ನಾ ಯಾಕಿಲ್ಲ ಅನ್ಲಿ. ಆಯ್ತು ತಗೋ, ಬರ್ತೇನೆ. ಆತು ತಗೊಂಗಾರ, ಇಲ್ಲ? ಹ್ಞೂ ಅಣ್ಣ, ಇಡು. ಶಂಕದಿಂದ ಬಂದ್ರೆ ತೀರ್ತಾನ ಅಲ್ಲ? ಏನಾಯ್ತು ಪಲ್ಲವಿ? ಇನ್ನೂ ಅಮೌಂಟ್ ಜಮಾ ಆಗಿಲ್ಲ ನೋಡು, ಅಕೌಂಟ್ ಚೆಕ್ ಮಾಡಿ ನೋಡು. ನಾನು ಬೆಳಗ್ಗೆಯಿಂದ ಅದಕ್ಕೆ ವೆಯ್ಟ್ ಮಾಡತ್ತೀನಿ. ನಿಮ್ಗಿಂತ ಅರ್ಜೆಂಟ್ ನನಗೈತಿ. ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡೀನಿ 10 ಲಕ್ಷ ರೂಪಾಯಿ. ಇನ್ನೂ 10 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಅಮೌಂಟು ಕೊಡ್ಬೇಕಲ್ಲ ಸೈಟಿಗೆ. ಅವ್ನು ಮ್ಯಾನೇಜರ್ ದೊಡ್ಡದಾಗಿ ಹೇಳ್ಬಿಟ್ಟು 24 ವರ್ಕಿಂಗ್ ಅವರ್ಸ್ ಒಳಗೆ ಬಂದುಬಿಡ್ತಿದ್ದೀವ ಮೇಡಮ್ ಅಮೌಂಟ್ ಅಂಥೇಳಿ, ಇನ್ನೂ ಬರೋಕ್ಕೆ ಯಾರಿಲ್ಲ. ಒಂದ್ಸಲ ಇನ್ಫಾರ್ಮ್ ಮಾಡಿ ನೋಡ್ಲಾ, ಕಾಲ್ ಮಾಡಿ ನೋಡ್ಲೇನ? ಮಾಡಿ ಪಲ್ಲವಿ, ಮಾಡಿ ಕೇಳ. ಇನ್ನೂ 1 ಅವರ್ ನೋಡೋಣ. 1 ಅವರ್ ನೋಡಿ ಅವ್ರು ಕಾಲ್ ಬರಲಿಲ್ಲ ಅಂದ್ರೆ ನಾನು ಕಾಲ್ ಮಾಡಿ ಕೇಳ್ತೇನೆ. ಒಂದು 5 ಲಕ್ಷ ರೂಪಾಯಿ ನನಗೂ ಕೊಡೋದ್ರಾಗ. 5 ಲಕ್ಷ ರೂಪಾಯಿ ನಿಮಗೆ? ಎದಕ್ಕೆ? ಏನು ಪಲ್ಲವಿ, ಗಂಡಗೆ ಒಂದು 5 ಲಕ್ಷ ರೂಪಾಯಿ ಕೊಡಂಗಿಲ್ಲ. ಇಷ್ಟೆಲ್ಲ ಹೆಲ್ಪ್ ಮಾಡ್ತೀನಿ ನಾನು ನಿನಗೆ, ಒಂದು 5 ಲಕ್ಷ ರೂಪಾಯಿ ನನಗೆ ಕೊಡಲ್ಲ ಅಂತೀಯಲ್ಲಿ, ಹೆಂಗಿದೆ? ಆಗಂಗಿಲ್ಲ, ಕೊಡಂಗಿಲ್ಲ. ಯಾಕೆ ಕೊಡ್ಬೇಕು? ಅಲ್ಲ ನಿಮ್ಗೆ ಎದಕ್ಕೆ ಬೇಕು? ನಾ ಅದ್ರಲ್ಲಿ ಆಸ್ತಿ ಮಾಡಕತ್ತೀನಿ. ಹೋದ ಸಲ 10 ಲಕ್ಷ ರೂಪಾಯಿ ಪೇಮೆಂಟ್ ಮಾಡೀನಿ, ಇನ್ನೂ 10 ಲಕ್ಷ ರೂಪಾಯಿ ಪೆಂಡಿಂಗ್ ಇದ್ದಕ್ಕೆ ಈ ಕೆಲಸ ಕೈ ಹಾಕಿದ್ನ. ನಿಮಗೆ 5 ಲಕ್ಷ ರೂಪಾಯಿ ಕೊಟ್ಟ, ಅಲ್ಲ 5 ಲಕ್ಷ ರೂಪಾಯಿ ಎಲ್ಲಿಂದ ತರಲಿನ? ಅಷ್ಟಕ್ಕೂ ನಿಮ್ಗೆ 5 ಲಕ್ಷ ರೂಪಾಯಿ ಬೇಕಾಗಿದ್ದರೆ ಎದಕ್ಕೀಗ? ಏನಿಲ್ಲ, ವೀಕೆಂಡ್ ಅಲ್ಲ, ಕಾರ್ಡ್ಸ್ ಆಡೋನು 5 ಲಕ್ಷ ರೂಪಾಯಿ ನಾ 10-20 ಲಕ್ಷ ಮಾಡಿ ಕೊಡ್ತೀನಿ. ಅದಕ್ಕೆ ಕೊಡು, ಕಾರ್ಡ್ಸ್ ಆಡಿ ಡಬಲ್ ಟ್ರಿಪಲ್ ಮಾಡಿಕೊಡ್ತೀನಿ ರೊಕ್ಕ.
ನಿಮ್ಮ ಇಂಥ ವನ ಚಟಕ್ಕೆ ನಾ ಕಷ್ಟಪಟ್ಟು ತಲೆ ಓಡಿಸಿ ತಂದಂಥ ರೊಕ್ಕ ಕೊಡ್ಬೇಕಾ? ನೋಡ್ರಿ, ಆಗಂಗಿಲ್ಲ. ನಿಮಗೆ ರೊಕ್ಕ ಕೊಡೋಕ್ಕಂತೂ ಬಿಲ್ಕುಲ್ ಆಗಂಗಿಲ್ಲ. ನಾನು ಕಷ್ಟಪಟ್ಟು ನಮ್ಮ ಮುಂದಿನ ಜೀವನಕ್ಕೆ ಅಂತೇಳಿ ನಾ ಆಸ್ತಿ ಮಾಡ್ಕೊಳಕತ್ರ ಇವ್ರಿಗೆ ಮೋಸ ಮಾಡಿ ತಲೆ ಹೊಡೆದ ನೀವು ಬೇರೆ ನಿಮಗೆ ರೊಕ್ಕ ಕೊಡೋಕ್ಕಾಗಿಲ್ಲ. ಹೋದ್ಸಲ ಕೊಟ್ಟಿದ್ದು ರಗಡಾಗೈತಿ, ಎಲ್ಲ ತಂದು ಇಟ್ಟರಲ್ಲ ಡಬಲ್ ತ್ರಿಬಲ್ ಮುಂಡ ಮೂಚ್ತು ಎಲ್ಲ ರೊಕ್ಕ ಒಯ್ದಿದ್ದು 10 ಅಲ್ಲ 20 ಲಕ್ಷ ರೂಪಾಯಿ ಹಾಳು ಮಾಡ್ರಿ ನೀವು. ಇದು ಅದೇನೋ ಅವಾಗ ಆತು ಹಂಗೆ ಎಲ್ಲ ಟೈಮು ಹಂಗೆ ಇರ್ತೈತೆ ಪಲ್ಲವಿ. ಈ ಸಲ ನನ್ನ ಲಕ್ ಭಾಳ ಚಲೋ ಆಗೈತಿ. ಈ ಸಲ ಆಷಾಢ ಹೋಗಿ ಶ್ರಾವಣ ಬಂತಲ್ಲ, ನಾ ಟಾಪನೇ ಆಗಿ ಬರ್ತೀನಿ. ಕೊಡ 5 ಲಕ್ಷ ರೂಪಾಯಿ. ಅದು ಇಲ್ಲ ಏನೂ ಇಲ್ಲ, ನೀವು ತಲೆ ಕೆಡಿಸ್ಬೇಡ್ರಿ, ನಾ ಅಂತೂ ಕೊಡೋಂಗಿಲ್ಲ. ಅಲ್ಲ ಪಲ್ಲವಿ, ಹಂಗೆ ಯಾಕೆ ಮಾಡ್ತಿ? ಇದೊಂದು ಸಲ ಕೊಡು. ನಿಮಗೆ ತಲೆ ಕೆಟ್ಟಿದ್ನ ರೀ? ನಾ ಯಾರು ಸಂಬಂಧ ಮಾಡ್ತೀನಿ? ನಮ್ಮ ಸಂಬಂಧ ಅಲ್ಲ, ನಮ್ಮ ಫ್ಯೂಚರ್ ಚಲೋ ಇರಲಿ ಅನ್ನೋ ಸಂಬಂಧ ನಾ ಇಷ್ಟು ರಿಸ್ಕ್ ತೊಗೊಂಡು ಇಂಥ ಕೆಲಸ ಮಾಡ್ತೀನಿ. ನೀವು ನಡಕ್ಕೆ ಬಾರಿ ನೋಡ್ರಿ. ನಾ ಮೊದಲ ಭಾಳ ಹುಷಾರಾಗಿರ್ಬೇಕು. ಸಿದ್ಧಾರ್ಥಗೆ ಅನುಮಾನ ಬಂದೈತಿ. ಅವ್ನ ಅಸಿಸ್ಟೆಂಟ್ನ ನಾನು ಹಿಂದೆ ಫಾಲೋ ಮಾಡೋಕ್ಕೆ ಕಳಿಸಿದ್ದೆ, ನೆನಪೈತಿ? ನಾನು ತಲೆ ಓಡಿಸಿ ಅವನ್ನ ನೋಡಿ ಹೆಂಗೋ ಪಾರಾದ್ವಿ. ಹುಷಾರಾಗಿರ್ಬೇಕು. ನೀವು ಈ ರೊಕ್ಕದ ವಿಚಾರ ಮನ್ಯಾಗಂತೂ ಮಾತಾಡಕ್ಕೆ ಹೋಗ್ಬೇಡ್ರಿ. ಈ ಮನ್ಯಾಗ ಗಾಡಿಗೂ ಕಿವಿ ಅದಾವ ಅನ್ನೋದು ಗೊತ್ತೈತಲ್ಲ. ಆತು ಬಿಡು, ಹೇಳ್ದಂಗೆ ಅಲ್ಲಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ. ಸರಿ ನಡ್ರಿ, ಆಫೀಸ್ಗೆ ನಡ್ರಿ. ನಾನು ರೊಕ್ಕ ಬಂದ್ರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಂತ. ಆಯ್ತು ಹೋಗ್ತೀನಿ. ₹1 ಚಂದಾಗ ದುಡ್ಡು ಯೋಗ್ಯತೆ ಇಲ್ಲ ಅಂತಂದ್ರೆ ಇಂಥ ವನ ಜಮರಿಗೆ ಏನು ಕಮ್ಮಿ ಇಲ್ಲ ನನ್ನ ಗಂಡದ. ನಾ ಹೋಗಿ ಇವ್ನು ಕಟ್ಕೊಂಡೆ ಅಲ್ಲ, ನನ್ನ ತೊಗೊಂಡು ನನ್ನ ಮೆಟ್ಟು ತೊಗೊಂಡು ನಾನು ಹೊಡ್ಕೋಬೇಕು. ಈಗ ಅಂದರೂ ಬರೋಂಗಿಲ್ಲ, ಆಡಿದ್ರೂ ಬರೋಂಗಿಲ್ಲ. ಈ ಮನೆ ಸಸಿ ಅನ್ನೋದಷ್ಟ. ನಾ ಇನ್ನು ಸಿದ್ಧಾಂತನ ಹಿಂದೆ ಈ ಮನೆ ಆಸ್ತಿ ಎಲ್ಲ ಪಾರ್ಪತ್ತೆಲ್ಲ ನನ್ನ ಕೈಯಾಗ ಸಿಗಾಕ. ಹೆಂಗಾರ ಮಾಡಿ ಸಿದ್ಧಾರ್ಥಗೆ ನಮ್ಮ ಕಡೆದ ಒಂದು ಯಾವ್ದಾರ ತದ್ದು ಹುಡುಗಿನ ತಂದು ಮದುವೆ ಮಾಡಿಬಿಡ್ಬೇಕು. ಅಂದ್ರೆ ಈ ಮನೆ ಪಾರ್ಪತ್ಯ ಎಲ್ಲ ನನ್ನ ಕೈಯಾಗಿರ್ತೈತಿ. ಅದಕ್ಕೊಂದು ದಾರಿ ಹುಡುಕ್ತೇನೆ. ಮೊದಲ ಒಂದು ಶಾನೆ ಇಲ್ಲದ ಹುಚ್ಚು ಪಚ್ಚದಂಥ ಹುಡುಗಿನ ನೋಡ್ಬೇಕು.